ಮಾದಪಟ್ಟಣದಲ್ಲಿ ನಡೆದಂತ ದುರಂತದ ಸ್ಥಳದಲ್ಲಿ ನಮ್ಮ ಇಬ್ಬರು ಪ್ರತಿನಿಧಿಗಳಿದ್ದಾರೆ. ಅವರು ಅಲ್ಲಿನ ಪ್ರತ್ಯಕ್ಷದರ್ಶಿಗಳನ್ನು ಮಾತನಾಡಿಸಿದಂತ ಸಂದರ್ಭದಲ್ಲಿ ಘಟನೆಯ ಭೀಕರತೆ ಗೊತ್ತಾಗ್ತಾ ಇದೆ. ಪ್ರತ್ಯಕ್ಷದರ್ಶಿಗಳು ಮಾತನಾಡ್ತಾ ಇದ್ದಾರೆ, ನಿರ್ಲಕ್ಷ್ಯದ ಕಾರಣಕ್ಕಾಗಿ ಆಗಿರುವಂತ ದುರಂತ ಇದು. ಈ ರೀತಿ ಘಟನೆ ನಡೆಯಬಹುದು ಅನ್ನುವಂತ ಒಂದು ಅಂದಾಜಿತ್ತು, ಅದರಂತೆ ಆಗಿದೆ. ನಮ್ಮವರನ್ನ ನಾವು ಕಳ್ಕೊಂಡಿದ್ದೀವಿ, ನಮ್ಗೆ ಯಾರು ಗತಿ ಅಂತ ಮಹಿಳೆಯರು ಪ್ರಶ್ನಿಸ್ತಾ ಇರೋದನ್ನು ನೋಡಿದ್ರಿ. ಕನ್ನಡಿಗರು ಇಬ್ಬರಿದ್ದಾರೆ 9 ಜನರ ಪೈಕಿ. ಅದರಲ್ಲಿ ರಾಮು ನಾಯ್ಕ್ ಅನ್ನೋರು ಯಾದಗಿರಿಯವರು ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಅವರ ಕುಟುಂಬ ಸದಸ್ಯರು ಮಾತನಾಡಿದ್ದಾರೆ. ಯಾದಗಿರಿಯ ಶಹಾಪುರದವರು, ಬದುಕು ಕಟ್ಟಿಕೊಳ್ಳೋದಕ್ಕೆ ಹೊಟ್ಟೆಪಾಡಿಗೋಸ್ಕರ ಬಂದವರು. ಇದರ ಮಧ್ಯೆ ಇನ್ನೊಂದು ಬಹಳ ಬೇಸರದ ವಿಚಾರ ಅಂತಂದ್ರೆ ಇಲ್ಲಿ ಬಿಹಾರ, ಅಸ್ಸಾಂನ ಕಾರ್ಮಿಕರು ಸತ್ತು ಹೋಗಿದ್ದಾರೆ. ನಮ್ಮವರು ಮೃತಪಟ್ಟಿದ್ದಾರೆ ಅಂತ ಹೇಳಿಕೊಳ್ಳೋದಕ್ಕೆ ಅವರಿಗೆ ಯಾರೂ ಇಲ್ಲ. ಯಾರು ಮೃತಪಟ್ಟಿದ್ದಾರೆ ಅನ್ನುವಂತ ಹೆಸರು ಕೂಡ ಇಲ್ಲ. ಇಂಥವರು ನಮ್ಮವರು ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳೋದಕ್ಕೂ ಒಬ್ಬ ವ್ಯಕ್ತಿ ಇಲ್ಲದಂತ ಸ್ಥಿತಿ ಇದೆ. ಅಂದ್ರೆ ಹೊಟ್ಟೆಪಾಡಿಗಾಗಿ ಬಂದಂತ ಬಡಪಾಯಿ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರು 9 ಜನ ಮೃತಪಟ್ಟಿರೋದು, ಇನ್ನು 5-6 ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿರೋದು. ಏನಾಯ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳ ಮಾಹಿತಿಯ ಮೇಲೆ ಹೇಳೋದು ಅಂತಾದ್ರೆ, ಕೆಳಗೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು, ಮೇಲ್ಗಡೆ ಒಂದು ಹಿಟಾಚಿ ಮುಖಾಂತರ ಬಂಡೆಯನ್ನ ಉರುಳಿಸುವಂತ ಕೆಲಸ ಮಾಡಲಾಗ್ತಾ ಇತ್ತು. ಬಂಡೆ ಉರುಳಿ ಕೆಳಗೆ ಬಿದ್ದಿದೆ, ಕೆಳಗೆ ಮಾರ್ಕಿಂಗ್ ಮಾಡ್ತಾ ಇದ್ರು ಕಾರ್ಮಿಕರು. ಲೈವ್ ದೃಶ್ಯಗಳನ್ನ ಈಗ ನೀವು ನೋಡ್ತಾ ಇದ್ದೀರಿ. ಇದು ಈಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತ ಸ್ಥಳದ ದೃಶ್ಯ. ಮೇಲ್ಭಾಗದಿಂದ ಬಂಡೆ ಉರುಳಿ ಕೆಳಗೆ ಬಿದ್ದಿರೋದು. 20ರಿಂದ 25 ಮಂದಿ ಕಾರ್ಮಿಕರು ಕೆಳಗಡೆ ಕೆಲಸ ಮಾಡ್ತಾ ಇದ್ರು. ಬಂಡೆ ಬಿದ್ದು ಅಪ್ಪಚ್ಚಿಯಾಗಿದ್ದಾರೆ. ಬಹಳಷ್ಟು ಜನ, 4-5 ಜನ ಕೈಕಾಲು ಕಳ್ಕೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರು ಮಾಲೀಕ ಅನಿಸಿಕೊಂಡವನು ಒಮ್ಮೆ ಬಂದು ಹೋಗಿದ್ದಾನೆ, ನಂತರ ನಾಪತ್ತೆ. ಒಮ್ಮೆ ಬಂದು ಹೋಗಿದ್ದಾನೆ ಮಾಲೀಕ ಅನಿಸಿಕೊಂಡವನು ಇನ್ಸಿಡೆಂಟ್ ಆದಾಗ. ಈ ರೀತಿ ಇನ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸ್ಥಳದಿಂದ ಎದ್ದು ಹೋಗಿದ್ದಾನೆ ಮಾಲೀಕ. ಅವನಿಗೇನು ದುಡ್ಡು ಬರ್ತಾ ಇರುತ್ತೆ, ಬಡಪಾಯಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಸಂಜೆ ಹೊತ್ತಿಗೆ ದಿನಗೂಲಿ ಅಂತ 300, 400, 500 ಕೊಟ್ಟರೆ ಮುಗಿದು ಹೋಯ್ತು. ಆತನ ಪ್ರಾಣದ ಬೆಲೆ ಅಷ್ಟೇ. ಸ್ಥಳೀಯರು ಹೇಳುತ್ತಾರೆ, ಇಲ್ಲಿ ಪರ್ಮಿಷನ್ ತೆಗೆದುಕೊಂಡು, ಒಂದಕ್ಕೆ ಪರ್ಮಿಷನ್ ತೆಗೆದುಕೊಂಡು 11 ಕ್ವಾರಿಗಳನ್ನು ನಡೆಸ್ತಾರೆ. ಇದು ಒಂದೇ ಕ್ವಾರಿ ಅಲ್ಲ, ಸುತ್ತಮುತ್ತ ಹಲವು ಇದಾವೆ. ಈ ರೀತಿ ಅನುಮತಿ ಅಂತ ಪಡ್ಕೊಳ್ತಾರೆ, ಆದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಡೀತಾ ಇದ್ದಾವೆ. ಸ್ಥಳೀಯ ಶಾಸಕರು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಇವರು ಎಷ್ಟು ಪ್ರಭಾವಿಗಳು ಅಂತಂದ್ರೆ ಪೊಲೀಸರನ್ನ ಖರೀದಿ ಮಾಡಿದ್ದಾರೆ, ಇವರು ಅಧಿಕಾರಿಗಳನ್ನ ಖರೀದಿ ಮಾಡಿದ್ದಾರೆ ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.